ಏನೇ ಆದ್ರೂ ಕೂಡ ಇವತ್ತು ಅಡಿಕೆ ಬೆಳೆಯನ್ನ ನಾವು ಇವತ್ತು ನಾಟಿ ಮಾಡುವುದರಿಂದ ಹಿಡಿದು ಕೊಯ್ಲು ಮಾಡುವವರೆಗೆ ಯಾವೆಲ್ಲ ಕೃಷಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥದ್ದನ್ನ ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ನಾನು ನನ್ನ ಪ್ರಯತ್ನವನ್ನ ಪಡ್ತೇನೆ. ಕೃಷಿಕರೇ, ತಮ್ಗೆಲ್ಲರಿಗೂ ಗೊತ್ತಿದೆ, ಇವತ್ತು ನಾವು ಭೂಮಿಯ ಮೇಲ್ಭಾಗದ ಬೆಳೆಗೆ ಅಷ್ಟೇ ನಾವು ಹೆಚ್ಚು ಗಮನವನ್ನು ಹರಿಸ್ತೇವೆ ಹೊರತು ಭೂಮಿಯ ಮೇಲೆ ಒಳಭಾಗದಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ನಾವು ಯಾರೂ ಕೂಡ ಹೆಚ್ಚಾಗಿ ತಲೆ ಕೆಡಿಸ್ಕೊಳೋದಿಲ್ಲ. ಏನೋ ಯಾರೋ ಒಬ್ರು ಗೊಬ್ಬರ ಹಾಕಿದ್ರು ನಾವು ಗೊಬ್ಬರ ಹಾಕಲಿಕ್ಕೆ ಏನೋ ಪ್ರಯತ್ನವನ್ನು ಮಾಡ್ತೇವೆ, ಅಥವಾ ನಾವು ಸೋಗೆ ಕೊಡ್ತೇವೆ, ಅಥವಾ ಸಾವಯವ ಗೊಬ್ಬರಗಳು ಕೊಡ್ತೇವೆ, ಅಥವಾ ನಮ್ಗೆ ಗೊತ್ತಾದಾಗ ನಾವು ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟು ಭೂಮಿಗೆ ಸೇರಿಸೋದಷ್ಟೇ ನಮ್ಮ ಕೆಲಸ. ಅಂದ್ರೆ ಮಣ್ಣಿನ ಆರೋಗ್ಯ ಹೇಗಿದೆ, ಹಾಗಾದ್ರೆ ಮಣ್ಣು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಯಾವತ್ತೂ ಕೂಡ ಚರ್ಚೆ ಮಾಡಿರೋದಿಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ಭೂಮಿಯ ಮೇಲ್ಪದರದ ಒಂದು ಭಾಗಕ್ಕೆ ನಾವು ಸಾಮಾನ್ಯವಾಗಿ ಮಣ್ಣು ಅಂತ ಕರಿತೇವೆ. ಈಗ ಭೂಮಿಯನ್ನು ನಾವು ಪರೀಕ್ಷೆ ಮಾಡ್ತಾ ಹೋದಾಗ ಭೂಮಿಯಲ್ಲಿ ಹಲವಾರು ಝೋನ್ಸ್ ಅನ್ನು ನಾವು ಕಾಣ್ತಾ ಹೋಗ್ತೇವೆ. ಕೆಳಗಡೆ ಹೋದಾಗೆಲ್ಲ ನಾವು ಕಲ್ಲಿನ ಬಂಡೆ ಕಾಣ್ತೇವೆ. ಕಲ್ಲು ನಿಧಾನವಾಗಿ ಭೌತಿಕವಾಗಿ ಮತ್ತು ಜೈವಿಕವಾಗಿ ರಾಸಾಯನಿಕವಾಗಿ ಬದಲಾವಣೆ ಹೊಂದುತ್ತಾ ಸಣ್ಣ ಸಣ್ಣ ಕಣಗಳಾಗಿ ನಾವು ಮಣ್ಣಾಗಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನ ಕಾಣ್ತೇವೆ. ಯಾವುದು ಭೂಮಿಯ ಮೇಲ್ಭಾಗದ ಒಂದು ಪದರ ಮತ್ತು ಭೂಮಿಯ ಮೇಲ್ಭಾಗದಲ್ಲಿ ಏನು ಸಸ್ಯಗಳಿದ್ದಾವೆ, ಸಸ್ಯಗಳಿಗೆ ಮೀಡಿಯಾ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಭಾಗಕ್ಕೆ ನಾವು ಸಾಮಾನ್ಯವಾಗಿ ಮಣ್ಣು ಅಂತ ಕರಿತೇವೆ.